ನಾನು ಈಗಷ್ಟೇ ಸಮೀರ್ MD ಅವರ ಹೊಸ ವಿಡಿಯೋ ನೋಡಿದೆ, ಸಾಕ್ಷಿ ನಾಶ ಅಂತ. ಈ ವಿಡಿಯೋ ನೋಡಾದ್ಮೇಲೆ ನಾನು ಕನ್ವಿನ್ಸ್ ಆಗಕ್ಕಿಂತ ಹೆಚ್ಚಾಗಿ ಕನ್ಫ್ಯೂಸ್ ಆಗ್ಬಿಟ್ಟೆ. ಯಾಕಂತಂದ್ರೆ ಸಮೀರ್ ಅವರು ಹೇಳ್ತಾರೆ, ವಾರಿಜ ಅವರು ಸೌಜನ್ಯನ 5 ಜನಗಳ ಜೊತೆ ಒಂದು ಫಾರ್ಮ್ ಹೌಸ್ ಅಲ್ಲಿ ನೋಡ್ತಾರಂತೆ. 2 ದಿನ ಆದ್ಮೇಲೆ ಸೌಜನ್ಯ ಕೊಲೆ ಆಗಿದ್ದು ವಾರಿಜ ಅವ್ರಿಗೆ ಗೊತ್ತಾಗುತ್ತಂತೆ. ಅಂಡ್ 1 ವರ್ಷ ಆದ್ಮೇಲೆ ಅವರು ಒಂದು ಬಾವಿಲಿ ಬಿದ್ದು ಸಾಯ್ತಾರಂತೆ. ಸೊ ನನ್ನ ಪ್ರಶ್ನೆ ಇಷ್ಟೇ, ವಾರಿಜ ಅವರು ಅವ್ರನ್ನ ನೋಡಿದ್ದೇ ಆಗಿದ್ದಿದ್ರೆ ಈ 5 ಜನ 1 ವರ್ಷ ಆದ್ಮೇಲೆ ಸಾಯಿಸಿದ್ರು, ಮುಂಚೆನೆ ಸಾಯಿಸಬಹುದಿತ್ತಲ್ಲ. ಸಾಕ್ಷಿನ ಅವ್ರ ಕಣ್ಣಲ್ಲೇ ನೋಡಿದಾರಲ್ಲ. ಎರಡನೇದು, ಈ ತರ ವಾರಿಜ ಅವರು ಸೌಜನ್ಯನ 5 ಜನಗಳ ಜೊತೆ ನೋಡಿದರೆ ಅಂತ ಸಮೀರ್ಗೆ ಗೊತ್ತಾಯ್ತು. ಸಮೀರ್ ಯಾರು ಹೇಳಿದ್ರು? ನಂಗೆ ಅರ್ಥ ಆಗ್ತಾರೆ ಇದು. ಸಮೀರ್ ಯಾರೊಬ್ರು ಹೇಳಿರ್ಬೇಕಲ್ವಾ. ಸೊ ಇದ್ರ ಬಗ್ಗೆ ಮಾತಾಡಕ್ಕೆ ಅಂತ ನಾನು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ತಾರೇಶ್ ರಿಪೋರ್ಟ್ ಅಂತ. ಅಲ್ಟಿಮೇಟ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು, ಸತ್ಯಕ್ಕೆ ಜಯ ಆಗ್ಬೇಕು. ಅಂಡ್ ಇನ್ನ ಒಂದ್ ಮಾತು, ಈ ತರ ಮಾತಾಡಕ್ಕೆ ಎಷ್ಟು ಪೇಮೆಂಟ್ ತಗೊಂಡೆ ಅಂತ ನೀವೆಲ್ಲ ಕೇಳ್ತಿರ್ಬೋದು. ಆ ತರ ಪೇಮೆಂಟ್ಗೋಸ್ಕರ ನಾನು ವಿಡಿಯೋಸ್ ಮಾಡ್ತಿದ್ರೆ ಬೆಟ್ಟಿಂಗ್ ಆಪ್ ನ ಪ್ರಮೋಟ್ ಮಾಡಿ ನಾನು ಕೋಟ್ಯಾಂತರ ರೂಪಾಯಿ ದುಡಿಯೋದಾಯ್ತು. ಈ ಕೇಸ್ ಬಗ್ಗೆ ಇತ್ತೀಚೆಗೆ ಆಗ್ತಾ ಇರೋ ಡೆವಲಪ್ಮೆಂಟ್ ಗಳನ್ನ ನೋಡಿ ಈ ತರ ಪ್ರಶ್ನೆಗಳನ್ನ ನಾನು ಕೇಳಬೇಕು ಅಂತ ಅನಿಸ್ತು. ಅಂಡ್ ಸಾಮಾನ್ಯ ಮನುಷ್ಯನಾಗಿ ಈ ತರ ಪ್ರಶ್ನೆ ಕೇಳಿದ್ರೆ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ.